ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಬಲಿ ಕೊಟ್ಬಿಟ್ಟು ಅದ್ರ ತಲೆ ಮೇಲೆ ಕರ್ಪೂರ ಇಡ್ತಾರೆ ಅಂತ ಅಂದ್ಬಿಟ್ಟು. ಮುಂಚೆ ಇದಕ್ಕೆ ಕೋಣ ಕಡಿತಿದ್ರಂತೆ, ಇವಾಗ ಅದು ಬ್ಯಾನ್ ಆಗಿದೆಯಲ್ಲ, ಸೊ ಹಾಗಾಗಿ ಇವಾಗ ಕಪ್ಪುದು ಮೇಕೆನ ಕಡ್ದು ಅದ್ರ ತಲೆ ಮೇಲೆ ಕರ್ಪೂರ ಹಚ್ತಾರೆ. ನಾವು ನೈಟ್ ಉತ್ಸವ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು KBಳ್ಗೆ ಹೋಗ್ಬೇಕಾಗಿತ್ತು ನಮ್ಮ ಅಮ್ಮಮ್ಮರ ಊರಿಗೆ. ಅಲ್ಲಿ ನಾನ್ ವೆಜ್ ಊಟ ಇತ್ತು, ಅಂದರೆ ಫುಲ್ ಅಲ್ಲೂ ಹಬ್ಬ ಇತ್ತು. ಹಂಗಾಗಿ ಅಲ್ಲೂ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೂ ಇದ್ವಿ. ಹಬ್ಬ ಇತ್ತು ಅಂತ ಅಂದ್ಬಿಟ್ಟು ಕರೆದಿದ್ರಲ್ಲ, ಅದಕ್ಕೇ ತುಂಬಾ ಜನ ಇದ್ದರು ಇಲ್ಲೂ. ಅದಾದಮೇಲೆ ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಜವಗಲ್ಗೆ ಹೊರಟ್ವಿ. ಜವಗಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಕೆಡಿಸ್ಕೋಬೇಕಾಗಿತ್ತು, ಅಂದರೆ ಮನೆಗೆ ಬೆಂಗಳೂರಿಗೆ ತರಬೇಕಾಗಿತ್ತಲ್ಲ, ಅದಕ್ಕೇ ಅಲ್ಲಿ ತೋಟಕ್ಕೆಲ್ಲ ಹೋಗಿ ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು, ಅಲ್ಲೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾತಾವರಣ ನೋಡಿಕೊಂಡು ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ನಮ್ಮ ಮನೆಯವರಂತೂ ತುಂಬಾ ಕೆಲಸ ಮಾಡ್ತಾಯಿದ್ರು, ನೀವಂತೂ ನೋಡ್ತಾ ಇರ್ಬೋದು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅಪರೂಪಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಎಳ್ನೀರು ಕುಡಿಬೇಕು ಅಂತ ಅನಿಸಿತ್ತು. ಅವ್ರಿಗೆ ಹೇಳ್ದೆ ಎಳ್ನೀರು ಕೆಡವು ಕೊಡಿ ಅಂತ ಅಂದ್ಬಿಟ್ಟು. ನಾನು ಎಳ್ನೀರು ಕುಡ್ಕೊಂಡು ಕೂತಿದ್ದೆ ನಾನು ಆರಾಮಾಗಿ. ಅಲ್ಲಿಂದ ಸೀದಾ ಮತ್ತೆ ನಾವು ನಿಟ್ಟೂರಿಗೆ ಬಂದ್ವಿ. ಅಲ್ಲಿ ಪುರದಮ್ಮನ ದೇವಸ್ಥಾನದ್ದು, ಅಂದರೆ ಪುರದಮ್ಮಂಗೆ ಅಂತ ಅಂದ್ಬಿಟ್ಟು ಮತ್ತೆ ಮರಿ ಹೊಡೆದಿದ್ರು ಅಲ್ಲೂ. ಸರಿ ಅಂತ ಅದನ್ನೂ ಮುಗಿಸ್ಕೊಂಡು ನಾಟಕ ನೋಡೋಣ ಅಂತ ಹೋದ್ವಿ. ನಾವು ಅಲ್ಲಿ ನಾಟಕ ಎಲ್ಲ ಮುಗಿಸ್ಕೊಂಡು ಮಲ್ಗೋ ಹೊತ್ತಿಗೆ ತುಂಬಾ ಲೇಟಾಗಿತ್ತು. ಅದಾದಮೇಲೆ ನಾವು ಪುರದಮ್ಮನ ದೇವಸ್ಥಾನಕ್ಕೆ ಹೋಗೋಣ, ಹೆಂಗೂ ಇಷ್ಟು ದೂರನೇ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ನಾವು ಕೂಡ ಪುರದಮ್ಮನ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಹೋಗಿದ್ದಕ್ಕೆ ನಿಜವಾಗ್ಲೂ ಒಂಚೂರು ಜನನೇ ಇರಲಿಲ್ಲ, ಅಷ್ಟೊಂದು ಜನನೇ ಇರಲಿಲ್ಲ. ಎರಡೆರಡು ಸತಿ ಮೂರು ಸತಿ ದರ್ಶನ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿತ್ತು. ತುಂಬಾ ಬಿಸಿಲಿತ್ತು. ನಾವು ಹಂಗೂ ಬೇಗನೆ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಅಂದರೂ ಫ್ಯಾಮಿಲಿ ಇರಬೇಕಾದ್ರೆ ಗೊತ್ತಲ್ವಾ, ಎಷ್ಟೇ ಬೇಗ ರೆಡಿ ಆದ್ರೂ ಅಲ್ಲಿ ಕೂತು ನಿಂತು ಮಾತಾಡ್ಕೊಂಡು ಹೊರಡೋ ಹೊತ್ತಿಗೆ ಲೇಟೇ ಆಗಿಬಿಡುತ್ತೆ. ಆಮೇಲೆ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11 or 12 ಆಗಿತ್ತು ಅಂತ ಅನಿಸುತ್ತೆ. ಅದಾದಮೇಲೆ ನೀವೇ ನೋಡ್ತಿರ್ಬೋದು ಅಷ್ಟೊಂದೇನು ಜನ ಇಲ್ಲ. ಇನ್ನೇನಾದರೂ ಭಾನುವಾರದ ಟೈಮ್ ಬಂದುಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸದ್ಯ ನಾವು ಹೋದಾಗ ಜನ ಇರಲಿಲ್ಲ ಅಷ್ಟೊಂದು ಜನ. ನಾವು ಹೋಗಿ ಆರಾಮಾಗಿ ದರ್ಶನ ಮಾಡಿದ್ವಿ. ನಾವು ಪುರದಮ್ಮನ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಸ್ವಲ್ಪ ತಲ್ಲೇ ಇದ್ದು, ಆಮೇಲೆ ಮತ್ತೆ ಪುನಃ ನಾವು ಹಾಸನ್ಗೆ ಹೋಗ್ಬೇಕಾಗಿತ್ತು. ಅಂದರೆ ಅಲ್ಲಿ ಹೋಗಿದ್ವಿ, ನಮ್ಮ ಅಕ್ಕನ ಸೀಮಂತ ಇತ್ತು ಅದಕ್ಕೇ. ನಾವು ಸೀಮಂತ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನನಗೆ ಅಲ್ಲೊಂದು ಹೂವು ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮಾಮಂಗೆ ಹೇಳಿದೆ ತೊಗೊಬರೋದಕ್ಕೆ ಅಂತ. ಅವ್ರು ತಂದುಕೊಟ್ರು. ನಾನು ಅದನ್ನು ತೊಗೊಂಡು ಅದಾದಮೇಲೆ ಸೀದಾ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅದಕ್ಕೆ ಎಲ್ಲರೂ ಬಂದು ಮಾತಾಡಿಸ್ತಾಯಿದ್ರು, ಇನ್ನು ಯಾವಾಗ ಬರ್ತಿರೋ ಅಂತ ಅಂದ್ಬಿಟ್ಟು. ನಾವು ಹೋಗೋ ದಾರಿಲೆಲ್ಲ ಫುಲ್ ನವಿಲೇ ಇತ್ತು. ನಮ್ಮ ಮನೆಯವ್ರಿಗಂತೂ ಸ್ಲೋ ಮಾಡಿ ಅಂತ ಹೇಳ್ಬಿಟ್ಟೆ ಹೋಗ್ತಾಯಿದ್ದೆ, ಯಾಕೆಂತಂದರೆ ಅದು ಗರಿ ಬಿಚ್ಚುತ್ತೆ, ಇರಿ ವೆಯ್ಟ್ ಮಾಡೋಣ ಅಂತ. ಒಂದು ನವಿಲು ಗರಿನೇ ಬಿಚ್ಚಲಿಲ್ಲ, ಬರೀ ಅದ್ರ ಪಾಡಿಗೆ ಅದು ಆಟಾಡ್ಕೊಂಡಿರ್ತು ಅಷ್ಟೇ, ಯಾವುದು ಗರಿನೇ ಬಿಚ್ಚಲಿಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ನವಿಲುಗಳು ನಮಗೆಲ್ಲ ಕಾಣಿಸಿದೆ ಅಂತ ಅಂದ್ಬಿಟ್ಟು. ನಾವಂತೂ ಬೆಂಗಳೂರಲ್ಲಿ ಇದ್ದು ಈ ಥರ ಎಲ್ಲ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೋ. ಊರಿಗೆ ಹೋದರೆ ಬೆಂಗಳೂರಿಗೆ ಬರೋಕ್ಕೆ ಮನಸ್ಸಿರಲ್ಲ, ಬೆಂಗಳೂರಲ್ಲೇ ಇದ್ದರೆ ಊರಿಗೆ ಹೋಗೋಕ್ಕೆ ಮನಸ್ಸಿರಲ್ಲ. ಆದರೂ ಚೆನ್ನಾಗಿತ್ತು ಊರಿಗೆ ಹೋಗಿದ್ದು ಈ ಸತಿ. ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬೇಜಾರಾಗುತ್ತೆ, ಅಯ್ಯೋ ಇಷ್ಟು ಬೇಗ ಹೋಗ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು. ಆ 3 ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಅದಾದಮೇಲೆ ನೋಡಿ ನವಿಲು ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಆ ಕಡೆ ಕೊಡೋಗ್ಬಿಡ್ತೋ ಏನೋ.